ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಜನ ಹೊಸದಾಗಿ ಈ ಒಂದು ಕ್ರಿಪ್ಟೋಗೆ ಫೀಲ್ಡ್ಗೆ ಮತ್ತು ಈಗ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಒಂದು ಕ್ರಿಪ್ಟೋದಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ತುಂಬ ಜನ ಗೊತ್ತಿರುತ್ತೆ. ಓಕೆ, ಸೊ ಈಗ ಆ ಒಂದು ಕ್ರಿಪ್ಟೋದಲ್ಲಿ ಯಾವುದೊಂದು ಬೆಸ್ಟ್ ಎಕ್ಸ್ಚೇಂಜು, ಯಾವ ರೀತಿ ಅದಕ್ಕೆ ಫಂಡ್ನ ಹಾಕೋದು, ಯಾವ ರೀತಿ ಅದನ್ನ ವಿತ್ಡ್ರಾಲ್ ಮಾಡೋದು, ಸೊ ಅದು ಯಾವ ರೀತಿ ಅದರಲ್ಲಿ ಅರ್ನಿಂಗ್ಸ್ ಮಾಡೋದು, ಸೊ ಈ ರೀತಿಯಲ್ಲಿ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ಒಂದು ಸಿಂಪಲ್ ಆಗಿರುವಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವುದು ಬೆಸ್ಟ್ ಎಕ್ಸ್ಚೇಂಜು, ಸೊ ಅದರಲ್ಲಿ ಯಾವ ರೀತಿ ಒಂದು ಫಂಡ್ ಹಾಕೋದು ಅಂತೇಳಿ ಸೊ ಒಂದು ಪಾರ್ಟ್ ಆಗಿ ವಿಡಿಯೋ ಮಾಡಿದೆ. ಸೊ ಎಲ್ಲ ಒಂದು ವಿಷಯನ ಒಂದೇ ವಿಡಿಯೋದಲ್ಲಿ ಹೇಳ್ಕೋದ್ರೆ ಸೊ ಅದು ಆ ಒಂದು ವಿಡಿಯೋ ಲೆಂತಿ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋದಲ್ಲಿ ಬಂದ್ಬಿಟ್ಟು ಯಾವುದು ಬೆಸ್ಟ್ ಎಕ್ಸ್ಚೇಂಜು, ಸೊ ಅದರಲ್ಲಿ ಯಾವ ರೀತಿಯಾಗಿ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡೋದು, ಸೊ ಏನೇನು ಪ್ರೊಸೀಜರ್ಸ್ ಇದೆ, ಸೊ ಅದನ್ನ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋಗೂ ಮುಂಚೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಪಕ್ಕದಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ. ಈಗ ಯಾವುದು ಬೆಸ್ಟ್ ಎಕ್ಸ್ಚೇಂಜ್ ಅಂತ ಕೇಳ್ತಾ ಇದ್ರು. ಸೊ ಎಕ್ಸ್ಚೇಂಜ್ ಬಂದು ಹಲವಾರು ಒಂದು ಎಕ್ಸ್ಚೇಂಜ್ ಇದೆ. ಸೊ ನಮ್ಮ ಇಂಡಿಯಾದಲ್ಲೂ ಹಲವಾರು ಒಂದು ಎಕ್ಸ್ಚೇಂಜ್ ಇದೆ, ಅದೇ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಇದೆ, ತುಂಬ ಒಂದು ಎಕ್ಸ್ಚೇಂಜಸ್ ಇದೆ. ಓಕೆ, ಸೊ ಈ ಒಂದು ಎಕ್ಸ್ಚೇಂಜಸ್ ನೀವು ಮ್ಯಾಕ್ಸಿಮಮ್ ಏನು ಮಾಡಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಯೂಸ್ ಮಾಡೋಕೆ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸೊ ಇನ್ ಕೇಸ್ ಇಂಡಿಯಾದಲ್ಲಿ ಯಾವತ್ತಾದ್ರೂ ಕ್ರಿಪ್ಟೋ ಬ್ಯಾನ್ ಆಯಿತು ಅಂತ ಹೇಳಿದ್ರೆ ಸೊ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ ಆ ಒಂದು ಟೈಮಲ್ಲಿ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಈಗ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ಬಿನಾನ್ಸ್ ಅಂತೇಳಿ. ಓಕೆ, ಫಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಸೊ ಅದರಲ್ಲಿ ಈಗ ಟಾಪಲ್ಲಿ ಇರೋದು ಬಂದ್ಬಿಟ್ಟು ಬಿನಾನ್ಸ್. ಓಕೆ, ಸೊ ಇದೇ ಒಂದು ಎಕ್ಸ್ಚೇಂಜ್ ಟಾಪಲ್ಲಿ ಇರೋದು, ಫಸ್ಟಲ್ಲಿ ಇರೋದು ನೋಡ್ಬೋದು ನೀವೇ. ಸೊ ಈ ಒಂದು ಎಕ್ಸ್ಚೇಂಜ್ ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದೇ ಒಂದು ಎಕ್ಸ್ಚೇಂಜ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ರಿಜಿಸ್ಟರ್ ಮಾಡೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಓಕೆ ಫ್ರೆಂಡ್ಸ್, ಈಗ ನೀವು ಬಿನಾನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಫಸ್ಟಿಗೆ ಈ ಒಂದು ಬಿನಾನ್ಸ್ನ ಒಂದು ರಿಜಿಸ್ಟರ್ ಮಾಡುವಂಥ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ಅದು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಸೊ ಅದು ಓಪನ್ ಆದ ನಂತರ ನೀವು ಅದರಲ್ಲಿ ಯಾವ ಒಂದು ಪ್ರೊಸೀಜರ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತ ನನಗೆ ಸಿಂಪಲ್ ಆಗಿ ಹೇಳ್ತೀನಿ. ಓಕೆ, ಸೊ ಈಗ ನೀವು ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಲಾಸ್ಟಲ್ಲಿ ನೋಡ್ಬೋದು ಕನ್ಫರ್ಮ್ ಅಂತೀರ, ಆ ಒಂದು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೆಕ್ಸ್ಟ್ ಕೆಲವೊಂದು ಡೀಟೇಲ್ಸಲ್ಲಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ನಿಮ್ಮದು ಅಕೌಂಟ್ನ ವೆರಿಫೈ ಮಾಡಬೇಕು ಆ್ಯಂಡ್ ಕ್ರಿಪ್ಟೋನ ಇನ್ವೆಸ್ಟ್ ಮಾಡೋಕ್ಕೆ ಅನ್ಲಾಕ್ ಮಾಡುವಾಗ ಸೊ ಈ ರೀತಿ ಇದ್ದಾರೆ. ಸೊ ಜಸ್ಟ್ ಅದನ್ನು ಸೊ ಓಕೆ ಕ್ರಿಯೇಟ್ ಪರ್ಸನಲ್ ಅಕೌಂಟ್ ಅಂತಿಲ್ಲ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ನಂತರ ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು ಫಸ್ಟಿಗೆ ಇಮೇಲ್ ಅಂತಿದೆಯಲ್ಲ, ಇಮೇಲ್ ಎಂಟರ್ ಮಾಡಿ. ಸೊ ನಿಮ್ಮೊಂದು ಪ್ರೈಮರಿ ಇಮೇಲ್ ಎಂಟರ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಯಾವುದು ವೆಜರಿಕ್ಸ್ ಎಕ್ಸ್ಚೇಂಜ್ ಇದ್ದರೆ ವೆಜರಿಕ್ಸ್ ಎಕ್ಸ್ಚೇಂಜ್ ಇರುವಂತಹ ಅದೇ ಇಮೇಲ್ನ ಇಲ್ಲಿ ಬಂದು ಎಂಟರ್ ಮಾಡಿ. ಓಕೆ, ಅದೇ ಇಮೇಲ್ ಅಡ್ರೆಸ್. ಯಾಕಂತ ಹೇಳಿದ್ರೆ ಇನ್ ಕೇಸ್ ನಿಮಗೆ ಫ್ಯೂಚರಲ್ಲಿ ಯಾವತ್ತಾದರೂ ಬಿನಾನ್ಸಿಂದ ವೆಜರಿಕ್ಸ್ಗೆ ಅಥವಾ ವೆಜರಿಕ್ಸಿಂದ ಬಿನಾನ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಿದ್ರೆ ಇದೆರಡು ವ್ಯಾಲೆಟ್ನ ನೀವು ಕನೆಕ್ಟ್ ಮಾಡಿಬಿಟ್ರೆ ಸೊ ನಿಮಗೆ ಝೀರೋ ಫೀಯಲ್ಲಿ ಬಿನಾನ್ಸ್ ವೆಜರಿಕ್ಸ್ಗೂ ಅಥವಾ ವೆಜರಿಕ್ಸಿಂದ ಬಿನಾನ್ಸಿಗೂ ಟ್ರಾನ್ಸ್ಫರ್ ಮಾಡ್ಕೋಬೋದು. ಓಕೆ, ಸೊ ಇದು ಆಲ್ರೆಡಿ ನೀವು ವೆಜರಿಕ್ಸ್ ಇದ್ದರೆ ಸೊ ಇನ್ ಕೇಸ್ ನೀವು ವೆಜರಿಕ್ಸ್ ಕ್ರಿಯೇಟ್ ಮಾಡಿಲ್ಲ, ಫಸ್ಟ್ ಟೈಮ್ ನೀವು ವ್ಯಾಲೆಟ್ ಕ್ರಿಯೇಟ್ ಮಾಡೋದಂದರೆ ಸೊ ಓಕೆ ಯಾವುದಾದ್ರು ನಿಮ್ಮೊಂದು ಪ್ರೈಮರಿ ನಿಮ್ಮೊಂದು ಪರ್ಮನೆಂಟ್ ಆಗಿರುವಂತಹ ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡ್ ಎಂಟರ್ ಮಾಡಿ. ಯಾವುದೇ ಕಾರಣಕ್ಕೂ ಇನ್ನೊಂದು ವ್ಯಾಲೆಟ್ಗೆ ಕೊಟ್ಟಿರುವಂತಹ ಪಾಸ್ವರ್ಡ್ ಇಲ್ಲಿ ಎಂಟರ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಈಗ ವೆಜರಿಕ್ಸಲ್ಲಿ ನೀವು ಒಂದು ಪಾಸ್ವರ್ಡ್ ಎಂಟರ್ ಮಾಡಿದರೆ ಅದೇ ಪಾಸ್ವರ್ಡ್ನ ತಂದು ಇಲ್ಲಿ ಎಂಟರ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ನೀವು ಒಂದು ಡಿಫ್ರೆಂಟ್ ಆಗಿ ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಅದೇ ರೀತಿಯಾಗಿ ಈ ನಿಮ್ಮೊಂದು ಜಿಮೇಲ್ ಕೊಟ್ಟಿರುವಂತಹ ಒಂದು ಪಾಸ್ವರ್ಡ್ ಇರೋದಲ್ಲ ಆ ಪಾಸ್ವರ್ಡ್ನ ಕೂಡ ಇಲ್ಲಿ ಎಂಟರ್ ಮಾಡ್ಕೋಬಾರ್ದು. ಓಕೆ, ಸೊ ನಿಮಗೆ ಓನ್ ಆಗಿ ನಿಮಗೆ ನೆನಪಲ್ಲಿರುವಂಥ ಒಂದು ಪಾಸ್ವರ್ಡ್ ಎಂಟರ್ ಮಾಡಿ ಆ್ಯಂಡ್ ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡ್ ಎಂಟರ್ ಮಾಡಿ. ಓಕೆ, ಸೊ ಅದರಲ್ಲಿ ಒಂದು ನಂಬರ್ಸ್ ಇರಬೇಕು, ಇನ್ನೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಎಟ್ ಆ್ಯಶೋ ಸ್ಲ್ಯಾಶೋ ಸೊ ಈ ರೀತಿಯಾಗಿ ಡ್ಯಾಶೋ ಸೊ ಈ ರೀತಿಯಾಗಿ ಯಾವುದೋ ಸ್ಪೆಷಲ್ ಕ್ಯಾರೆಕ್ಟರ್ ಎಂಟರ್ ಮಾಡಿ ಆ್ಯಂಡ್ ಒಂದು ಲೆಟರ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಲೆಟರ್ ಒಂದು ಕ್ಯಾಪ್ಸಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಫಸ್ಟ್ ಲೆಟರು ಅಥವಾ ಲಾಸ್ಟ್ ಲೆಟರು ಕ್ಯಾಪ್ಸಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಬಾಕಿ ಇರೋಲ್ಲ ಸ್ಮಾಲ್ ಲೆಟರ್ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಒಂದು ನೋಡ್ಬೋದು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಕ್ಸೆಪ್ಟ್ ಮಾಡೋಕ್ಕಿದೆ. ಆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಇಲ್ಲಿ ಕಡೆ ನೆಕ್ಸ್ಟ್ ಅಂತದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋ ನಂತರ ನಿಮ್ಮೊಂದು ಮೇಲ್ ಅಡ್ರೆಸ್ ನೀವು ಪ್ರೈಮರಿ ಇಮೇಲ್ ಅಡ್ರೆಸ್ ಕೊಟ್ಟಿರ್ತಾರೆ ಆ ಒಂದು ಇಮೇಲ್ ಅಡ್ರೆಸ್ಗೆ ಒಂದು OTP ಬರುತ್ತೆ, ಅದನ್ನಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ನಿಮಗೆ ಆ ಒಂದು OTP ಫಸ್ಟು ರಿಸೀವ್ ಆಗಬೇಕಿದ್ರೆ ನೀವು ಇಮೇಲ್ ಎಂಟರ್ ಮಾಡಿದ ನಂತರ ಅಲ್ಲಿ ಎಂಟರ್ 6 ಡಿಜಿಟ್ ಕೋಡ್ ಅಂತ ಬರುತ್ತೆ. ಆ ಒಂದು ಭಾಗದಲ್ಲಿ ಬಂದ್ಬಿಟ್ಟು ನಿಮಗೆ ಅದೇ ಒಂದು ಈ ಕೋಡ್ನ ಎಂಟರ್ ಮಾಡ್ತಿರಲ್ಲ ಅದೇ ಭಾಗದಲ್ಲಿ ಬಂದು ನಿಮಗೆ ರೈಟ್ ಸೈಡಲ್ಲಿ ಗೆಟ್ ಕೋಡ್ ಅಂತಿರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಮ ಮೇಲಿಗೆ ಒಂದು ಕೋಡ್ನ ಸೆಂಡ್ ಆಗೋದು. ಓಕೆ, ಅಲ್ಲಿ ಗೆಟ್ ಕೋಡ್ ಅಂದಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮೇಲ್ಗೆ ಒಂದು ಕೋಡ್ ಬರುತ್ತೆ, ಆ ಕೋಡ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನು ಎಂಟರ್ ಮಾಡಿದ ನಂತರ ನಿಮಗೆ ಮೊಬೈಲ್ ವೆರಿಫಿಕೇಶನ್ ಕೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ನ ಕೇಳುತ್ತೆ. ಇನ್ ಕೇಸ್ ನಿಮಗೆ ಬೇಕಿದ್ರೆ ಅಲ್ಲಿಂದ ಮಾಡ್ಕೋಬಹುದು, ಇಲ್ಲದಿದ್ರೆ ಡೈರೆಕ್ಟ್ ಬ್ಯಾಕ್ ಬನ್ನಿ, ನಿಮ್ಮ ಒಂದು ಅಕೌಂಟ್ ಆಲ್ರೆಡಿ ರಿಜಿಸ್ಟರ್ ಆಗಿರುತ್ತೆ ಆ ಕೋಡ್ನ ಎಂಟರ್ ಮಾಡಿದ ನಂತರ. ಓಕೆ, ಸೊ ಒಂದು ಕೋಡ್ನ ಎಂಟರ್ ಮಾಡಿದ ನಂತರ ಅಲ್ಲಿ ರಿಜಿಸ್ಟರ್ ಅಂತಿರುತ್ತೆ ಅಥವಾ ಕನ್ಫರ್ಮ್ ಅಂತಿರುತ್ತೆ, ಅದನ್ನು ಕ್ಲಿಕ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಅದನ್ನು ನೀವು ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಟೋಮೆಟಿಕ್ ರಿಜಿಸ್ಟರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಡೈರೆಕ್ಟಾಗಿ ಬ್ಯಾಕ್ ಬಂದು ಅದರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಓಕೆ, ಸೊ ಅದನ್ನು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಹಾಗೆ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಜಸ್ಟ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಟಾಪ್ ಲೆಫ್ಟ್ ಸೈಡಲ್ಲಿ ಬಂದಿಟ್ಟು ಒಂದು ಪ್ರೊಫೈಲ್ ಐಕಾನ್ ಕಾಣ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬಂದ್ಬಿಟ್ಟು ನಿಮ್ಮೊಂದು ಇಮೇಲ್ ಅಡ್ರೆಸ್ನಲ್ಲಿ ನೀವು ಎಂಟರ್ ಮಾಡಿ. ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿದ ನಂತರ ಅದ್ರ ಕೆಳಗೆ ನಿಮ್ಮೊಂದು ಪಾಸ್ವರ್ಡ್ನ ನೀವು ಎಂಟರ್ ಮಾಡಿ. ಓಕೆ, ಪಾಸ್ವರ್ಡ್ನ ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ಲಾಗಿನ್ ಅಂತೀಯಲ್ಲ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ.
ಲಾಗಿನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿರುತ್ತೆ. ಸೊ ಇನ್ ಕೇಸ್ ಈ ರೀತಿಯಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಸೊ ಅದು ನಿಮಗೆ ಲೈಟ್ ಮೋಡಲ್ಲಿ ಇರುತ್ತೆ. ಸೊ ಅದನ್ನು ಒಂದು ನೀವು ಪ್ರೋ ವರ್ಷನ್ಗೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ಅದು ಸಿಂಪಲ್ ಮೆಥಡ್. ಓಕೆ, ಟಾಪ್ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಒಂದು ಪ್ರೊಫೈಲ್ನ ಐಕಾನ್ ಕಾಣ್ತೀವಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಸೊ ನೆಕ್ಸ್ಟ್ ಬಂದು ನೋಡ್ಬೋದು ಇಲ್ಲಿ ಬಿನಾನ್ಸ್ ಲೈಟ್ ಅಂತಿದೆಯಲ್ಲ. ಸೊ ಇಲ್ಲಿ ನೋಡ್ಬೋದು ಬಿನಾನ್ಸ್ ಲೈಟ್ ಅಂತಿದೆ. ಸೊ ಇಲ್ಲಿ ಅದನ್ನು ಎನೇಬಲ್ ಮಾಡುವಂಥ ಒಂದು ಆಪ್ಷನ್ ಇದೆ. ಸೊ ಅದನ್ನು ನೀವು ಆಲ್ರೆಡಿ ಎನೇಬಲ್ ಆಗಿರುತ್ತೆ, ಅದನ್ನು ಜಸ್ಟ್ ನೀವು ಆಫ್ ಮಾಡಿದ್ರೆ ಆಯಿತು. ಸೊ ಓಕೆ, ಸೊ ಇದನ್ನು ಈ ರೀತಿಯಾಗಿ ಈಗ ನನ್ನ ಒಂದು ಫೋನಲ್ಲಿ ಕಾಣ್ತಿಲ್ಲ ಆಫ್ ಆಗಿದೆ. ಸೊ ಈ ರೀತಿಯಾಗಿ ಆಫ್ ಮಾಡಿದ್ರೆ ಸಾಕು, ಅದು ಪ್ರೋ ವರ್ಷನ್ಗೆ ಕನ್ವರ್ಟ್ ಆಗುತ್ತೆ. ಸೊ ಓಕೆ, ಸೊ ನಿಮ್ಮದ್ರಲ್ಲಿ ಆನ್ ಇದ್ದರೆ ಅದು ಲೈಟ್ ವರ್ಷನ್ ಇರುತ್ತೆ. ಸೊ ಓಕೆ, ಅದನ್ನು ಜಸ್ಟ್ ಪ್ರೋ ವರ್ಷನ್ಗೆ ಕನ್ವರ್ಟ್ ಮಾಡಿದ್ರೆ ಆಯಿತು, ಸಿಂಪಲ್ ಮೆಥಡ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಪ್ರೊಫೈಲ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾದ್ರು. ಓಕೆ, ನಿಮ್ಮೊಂದು ಪ್ರೊಫೈಲ್ನ ನೀವು ಯಾವ ರೀತಿ ವೆರಿಫೈ ಮಾಡೋದು ಅಂತ ಹೇಳಿದ್ರೆ ಟಾಪ್ ರೈಟ್ ಸೈಡ್ ಬಂದು ನೋಡ್ಬೋದು ನನಗೆ ವೆರಿಫೈಡ್ ಅಂತಿದೆ. ಸೊ ಓಕೆ, ಸೊ ನಿಮಗೆ ಬಂದುಬಿಟ್ಟು ಅನ್ವೆರಿಫೈಡ್ ಅಂತಿರುತ್ತೆ ಅಥವಾ ವೆರಿಫೈ ನೌ ಅಂತಿರುತ್ತೆ. ಸೊ ಅಥವಾ ಫೇಲ್ಡ್ ಅಂತಿರುತ್ತೆ. ಸೊ ಆ ರೀತಿಯ ಒಂದು ಆಪ್ಷನ್ಸ್ ಇರುತ್ತೆ. ನೀವೇನು ಮಾಡಿ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಅಲ್ಲಿ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ. ಫಸ್ಟ್ ಬಂದುಬಿಟ್ಟು ನೋಡ್ಬೋದು ಮೇಲ್ಗಡೆ ರೈಟ್ ಸೈಡಲ್ಲಿ ಇಂಡಿಯಾ ಅಂತ ಕಂಟ್ರಿ ಆಟೋಮೆಟಿಕ್ ನಂದು ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಇಲ್ಲಿ ಸೊ ನೀವು ಬಂದುಬಿಟ್ಟು ಇಲ್ಲಿ ಇನ್ ಕೇಸ್ ನಿಮಗೆ ಬೇರೆ ಯಾವ್ದಾದ್ರು ಕಂಟ್ರಿ ಇದೆ ಅಂತ ಚೆಕ್ ಮಾಡಿ ಅಲ್ಲಿ ಇಂಡಿಯಾ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ವೆರಿಫಿಕೇಷನ್ ಮಾಡೋಕ್ಕಿದೆ ಅಂತೇಳಿ ಫುಲ್ ಡೀಟೇಲ್ಸ್ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಓಕೆ, ಸೊ ಈ ಒಂದು ಭಾಗದಲ್ಲಿ ನೋಡ್ಬೋದು ಪರ್ಸನಲ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಅದೇ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನು, ನೆಕ್ಸ್ಟ್ ಫೇಶಿಯಲ್ ವೆರಿಫಿಕೇಷನ್ ಜಸ್ಟ್ ನಿಮ್ಮೊಂದು ಫೋಟೋನ ನಿಮ್ಮೊಂದು ಪಿಕ್ ತೆಗಿಯೋಕ್ಕೆ ಅಷ್ಟೇ. ಓಕೆ, ಸೊ ಓಕೆ, ಈ ನೆಕ್ಸ್ಟ್ ಬಂದು ನೀವು ಲಾಸ್ಟ್ ನೋಡ್ಬೋದು ಸ್ಟಾರ್ಟ್ ನೌ ಅಂತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮೊಂದು ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿ. ಫಸ್ಟ್ ಸ್ಟೆಪ್ಸ್ ಬಂದುಬಿಟ್ಟು ಸೊ ನೀವು ಮೊಬೈಲ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಮೊಬೈಲ್ ವೆರಿಫಿಕೇಷನ್ ನೀವು ಆ ಒಂದು ರಿಜಿಸ್ಟರ್ ಮಾಡೋ ಟೈಮಲ್ಲೇ ಮಾಡಿದರೆ ನೋ ಪ್ರಾಬ್ಲಮ್. ಸೊ ನಿಮಗೆ ಅದು ಕೇಳೋದಿಲ್ಲ. ಇನ್ ಕೇಸ್ ಇಲ್ಲಿ ಕೇಳಿದ್ರು ಕೂಡ ನೀವು ಜಸ್ಟ್ ಅದನ್ನು ಮೊಬೈಲ್ ನಂಬರ್ನ ವೆರಿಫಿಕೇಷನ್ನ ಒಂದ್ಸತಿ ಕಂಪ್ಲೀಟ್ ಮಾಡ್ಕೊಂಡು ಜಸ್ಟ್ ಏನಿಲ್ಲ OTP ವೆರಿಫಿಕೇಷನ್ ಅಷ್ಟೇ. ಸೊ ಮೊಬೈಲ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಒಂದು ಫಸ್ಟ್ ನೇಮ್ ಲಾಸ್ಟ್ ನೇಮ್. ಸೊ ಇದರಲ್ಲಿ ನೀವು ನೇಮ್ನ ಎಂಟರ್ ಮಾಡುವಾಗ ನೀವು ಮಸ್ಟಾಗಿ ನಿಮ್ಮ ಪ್ಯಾನ್ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಇದ್ದಂಗೆ ನೇಮ್ನ ಎಂಟರ್ ಮಾಡಬೇಕಾದ್ರು. ಓಕೆ, ಸೊ ಯಾಕಂತ ಹೇಳಿದ್ರೆ ಸೊ ನೀವು ಪೇಮೆಂಟ್ ಮಾಡ್ತಿರಲ್ಲ ಆ ಒಂದು ಟೈಮಲ್ಲ ನಿಮಗೆ ಅದು ಇಶ್ಯೂ ಬರುತ್ತೆ. ಸೊ ಓಕೆ, ಅದಕ್ಕೋಸ್ಕರ ಸೊ ನೀವು ನಿಮ್ಮೊಂದು ಗೂಗಲ್ ಪೇ ಫೋನ್ಪೇ ಎಲ್ಲದರಲ್ಲೂ ಕೂಡ ಮ್ಯಾಕ್ಸಿಮಮ್ ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ಯಾನ್ ಕಾರ್ಡಲ್ಲಿ ಇದ್ದಂಗೆ ನೇಮ್ನ ಎಂಟರ್ ಮಾಡೋಕ್ಕೆ ನೋಡಿ. ಓಕೆ, ಇನ್ ಕೇಸ್ ನಿಮ್ಮ ಹತ್ರ ಆ ರೀತಿಯಾಗಿ ಒಂದು ನೇಮ್ನ ಇಲ್ಲ ಅಂತ ಹೇಳಿದ್ರು ಕೂಡ ನೋ ಪ್ರಾಬ್ಲಮ್. ಅದು ನೀವು ಮ್ಯಾಕ್ಸಿಮಮ್ ಏನು ಮಾಡಿದ್ರೆ ಅದು ಪೇಮೆಂಟ್ ಮೆಥಡ್ ಚೇಂಜ್ ಮಾಡಿ ಯೂಸ್ ಮಾಡಿ. ಅದು ನಿಮಗೆ ಆಮೇಲೆ ಪೇಮೆಂಟ್ ಮೆಥಡ್ನ ಆ್ಯಡ್ ಮಾಡೋ ಟೈಮಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಇವಾಗ ಬಂದುಬಿಟ್ಟು ಮ್ಯಾಕ್ಸಿಮಮ್ ನೀವು ಏನು ಮಾಡಿ ಅಂತ ಹೇಳಿದ್ರೆ ನಿಮ್ಮೊಂದು ಪ್ಯಾನ್ ಕಾರ್ಡ್ ಇದ್ದಂಗೆ ನೇಮ್ನಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮಗೆ ಏನು ನೇಮ್ ಇದೆ ಅದೇ ರೀತಿಯಾಗಿ ನೇಮ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಎಂಟರ್ ಮಾಡ್ಕೊಳ್ಳಿ. ಸೊ ಓಕೆ, ಈಗ ನಾನು ಈ ಒಂದು ಅಕೌಂಟ್ನ ನಾನು ವೆರಿಫೈ ಮಾಡ್ತಿಲ್ಲ. ಸೊ ಇದು ಬಂದುಬಿಟ್ಟು ನಾನು ಟೆಂಪ್ರರಿಗೋಸ್ಕರ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಕ್ರಿಯೇಟ್ ಮಾಡಿರೋದು. ಓಕೆ, ಈಗ ನೀವು ಮೊಬೈಲ್ ನಂಬರ್ ವೆರಿಫಿಕೇಷನ್ ಆದಮೇಲೆ ನಿಮ್ಮೊಂದು ನೇಮ್ನ ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಎಂಟರ್ ಮಾಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟಲ್ಲಿ ನಿಮಗೆ ಕಂಟಿನ್ಯೂ ಅಂತ ಬರುತ್ತೆ. ಓಕೆ, ಈಗ ನಂಗೆ ಬರ್ತಿಲ್ಲ. ಸೊ ನೀವು ಆ ಒಂದು ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ಲಾಸ್ಟಲ್ಲಿ ನಿಮಗೆ ಕಂಟಿನ್ಯೂ ಅಂತಿರುತ್ತೆ. ಓಕೆ, ಸೊ ನಿಮಗೆ ಜಸ್ಟ್ ನಿಮಗೆ ತೋರಿಸ್ತೀನಿ ಆ ಒಂದು ಭಾಗದಲ್ಲಿ. ಸೊ ನಿಮಗೆ ಗೊತ್ತಾಗುತ್ತೆ. ಓಕೆ, ಈ ಒಂದು ಭಾಗದಲ್ಲಿ ಈ ಲಾಸ್ಟ್ ಭಾಗದಲ್ಲಿ ನಿಮಗೆ ಕಂಟಿನ್ಯೂ ಅಂತಿರುತ್ತೆ. ಜಸ್ಟ್ ಆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಓಕೆ, ಇಷ್ಟೇ ನಿಮಗೆ ಪರ್ಸನಲ್ ವೆರಿಫಿಕೇಷನ್ ಇರೋದು. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅವ್ರು ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾರೆ. ಸೊ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆ ಆ ಒಂದು ಡಾಕ್ಯುಮೆಂಟ್ಸ್ನ ಇಟ್ಟು ನೀವು ವೆರಿಫಿಕೇಷನ್ ಮಾಡ್ಬೋದು. ಓಕೆ, ಸೊ ಆ ಒಂದು ಡಾಕ್ಯುಮೆಂಟ್ ಕೊಟ್ಟು ನೀವು ವೆರಿಫಿಕೇಷನ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮೊಂದು ಫೇಸ್ನ ಪಿಕ್ ತೆಗಿ ಕೇಳ್ತಾರೆ. ಸೊ ಆ ಒಂದು ಪಿಕ್ ತೆಗೆಯುವಾಗ ನೀವು ಕಂಪಲ್ಸರಿಯಾಗಿ ನೀವು ಸ್ಪೆಕ್ಸಿಯಾ ಏನಾದರೂ ಯೂಸ್ ಮಾಡ್ತಾ ಇದ್ದೀರಿ, ಹ್ಯಾಟ್ ಯೂಸ್ ಮಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಓಕೆ, ನಾರ್ಮಲ್ ಫೇಸ್ನಲ್ಲಿ ಸೊ ಮೇಕಪ್ ಏನಿರಬಾರ್ದು. ಓಕೆ, ಸೊ ನೀವು ನಾರ್ಮಲ್ ಫೇಸ್ನಲ್ಲೇ ನೀವು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, ನೀವು ಯೂಸಲ್ ಅಂದರೆ ನಾರ್ಮಲ್ ಆಗಿ ನೀವು ಯಾವ ರೀತಿ ಇರ್ತೀರ ಆ ಒಂದು ಫೇಸ್ನ ರೆಕಗ್ನೈಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಅದು ನೀವು ಸ್ಪೆಕ್ಸ್ ಯೂಸ್ ಮಾಡಿಕೊಂಡು ವೆರಿಫಿಕೇಷನ್ ಮಾಡಿದರೆ ಸೊ ಸಮ್ಟೈಮ್ಸ್ ನಿಮಗೆ ಆ ಒಂದು ನಿಮ್ಮೊಂದು ಪಾಸ್ವರ್ಡ್ ಮರ್ತಾಯಿತ್ತು ಆ ಒಂದು ಟೈಮಲ್ಲಿ ನಿಮಗೆ ಫಾರ್ಗಟ್ ಮಾಡ್ಕೋಬೇಕಿದ್ರೆ ಸೊ ನಿಮಗೆ ತೊಂದರೆ ಆಗುತ್ತೆ ನಿಮಗೆ. ಓಕೆ, ನೀವು ಯಾವ ರೀತಿಯಾಗಿ ಫೋಟೋ ತೆಗೆದ್ರೆ ನಿಮಗೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಸ್ಪೆಕ್ಸ್ ಮ್ಯಾಕ್ಸಿಮಮ್ ರಿಮೂವ್ ಮಾಡ್ಕೊಳ್ಳಿ. ಸೊ ಬೇರೆ ಹ್ಯಾಟ್ ಹಾಕಿದರೂ ಕೂಡ ಮ್ಯಾಕ್ಸಿಮಮ್ ಏನು ನೀವು ಫೇಸಿಗೆ ಯಾವುದೋ ಫೇಸ್ ಮಾಸ್ಕ್ ಹಾಕಿದರೂ ಕೂಡ ಅದನ್ನು ರಿಮೂವ್ ಮಾಡಿಕೊಂಡು ನಾರ್ಮಲ್ ಫೇಸ್ನಲ್ಲಿ ನೀವು ಅದನ್ನು ವೆರಿಫೈ ಮಾಡ್ಕೊಳ್ಳಿ. ಓಕೆ, ಇಷ್ಟು ನೀವು ಮಾಡಿದ್ರೆ ಸಾಕು. ನಿಮಗೆ ವಿದಿನ್ 24 ಅವರ್ಸಲ್ಲಿ ನಿಮಗೆ ಆ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಬಂದುಬಿಟ್ಟು ಒಂದು 10 ಡೇಸ್ ತಗೊಳ್ಳುತ್ತೆ. ಓಕೆ, 10 ಡೇಸ್ ಒಳಗೆ ನಿಮಗೆ ಕಂಪ್ಲೀಟ್ ವೆರಿಫಿಕೇಷನ್ ಮುಗಿಯುತ್ತೆ. ಸೊ ಈ ಒಂದು ವೆರಿಫಿಕೇಷನ್ ಆದ ನಂತರ ನೀವು ನೆಕ್ಸ್ಟ್ ನಿಮಗೆ ಪೇಮೆಂಟ್ ಎಲ್ಲ ಆ್ಯಡ್ ಮಾಡೋದು ಅದು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಓಕೆ, ಸೊ ಅದು ಪಾರ್ಟ್ 2 ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.